ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿದ್ದು ಅವರೇ, ಇವತ್ತು ಅತ್ತೆ ಹೇಳಿದ್ದೆಲ್ಲ ಹರೀಶ್ ಬಂದು ನನ್ನ ಹತ್ರನೇ ಹೇಳ್ಕೊಂಡಿದ್ದಿದ್ರೆ ನಾನೇ ಏನೋ ಮಾಡ್ಬೋದಾಗಿತ್ತು. ನಾನು ಇಲ್ಲೇ ಇದ್ದೀನಲ್ವಾ, ಬಾ ಅಕ್ಕ, ಅಪ್ಪ ಅಮ್ಮನ ಹತ್ರ ಹೋಗಿ ಮಾತಾಡೋಣ ಅಂತ ಹೇಳಿದಿದ್ರೆ ಆಗ್ತಿತ್ತು. ಅದನ್ನು ಬಿಟ್ಟು ಚಿಕ್ಕ ಮಕ್ಕಳ ಥರ ಮನೆಯವ್ರ ಹತ್ರ ಹೇಳ್ಕೊಂಡಿದ್ದಾನೆ ಅನಿಸುತ್ತೆ. ಅದೇ ಇದಕ್ಕೆಲ್ಲ ಕಾರಣ ಆಗಿರೋದು. ಆದ್ರೂ ನಮ್ಮ ಅವ್ವ ಅವಸಿ ದುಡುಕಿ ಮಾತಾಡ್ಬಿಡ್ತಾಳೆ, ಬೇಜಾರು ಮಾಡ್ಕೊಬಿಡಿ ಮೇಡಮ್ ಅವರೇ. ಸಿದ್ದು ಅವರೇ, ಅತ್ತೆ ಏನು ತಪ್ಪು ಹೇಳಿದ್ರು ಹೇಳಿ? ಅವರಿಗೆ ನಮ್ಮ ಅಪ್ಪ ಅಮ್ಮನ ಪರಿಸ್ಥಿತಿ ಗೊತ್ತಿಲ್ಲ. ಹರೀಶ್ ಏನು ಹೇಳಿದಾನೋ ಅದನ್ನೇ ಕಿವಿಗೆ ಹಾಕ್ಕೊಂಡು ಇಷ್ಟೆಲ್ಲ ಮಾತಾಡಿದ್ದಾರೆ. ಕತ್ಲಲ್ಲಿರೋರಿಗೆ ಬೆಳಕಲ್ಲಿರೋರು ಕಾಣಿಸ್ತಾರೆ, ಆದರೆ ಬೆಳಕಲ್ಲಿರೋರಿಗೆ ಕತ್ಲಲ್ಲಿರೋರು ಕಾಣಿಸಲ್ಲ. ಬೇಜಾರಾಗಬೇಡಿ ಮೇಡಮ್ ಅವರೇ. ಆದ್ರೂ ನೀವು ಯಾಕೆ ಅಬ್ಬನಿಗೆ ಇದರಲ್ಲಿ ನಿಮ್ಮ ತಪ್ಪೇನು ಇಲ್ಲ ಅಂತ ಹೇಳಿಲ್ಲ? ಹೇಳಿದ್ರೆ ಅವಳು ಸುಮ್ಮನೆ ಇರ್ತಾರಲ್ವೇ? ಸಿದ್ದು ಅವರೇ, ನನ್ನ ತಪ್ಪಿಲ್ಲ ಅಂತ ಹೇಳಿದಿದ್ರೆ ಅವ್ರ ತಪ್ಪು ಅಂತ ಆಗ್ತಿತ್ತು ಅಲ್ವಾ? ಮಾತಿಗೆ ಮಾತು ಬೆಳೆಸೋದಕ್ಕಿಂತ ಸುಮ್ಮನಿರೋದೇ ಒಳ್ಳೆಯದು ಅಂತ ಅನ್ನಿಸ್ತು. ಅದು ಅಲ್ಲದೆ ಒಳಗಿರೋ ಕೋಪನ ಹೊರಗೆ ತೆಗೆದ್ರೆ ಅತ್ತೆ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಸುಮ್ಮನಿದ್ದೆ. ಬಾಬಾ ಏನು ಮೇಡಮ್ ಅವರೇ, ಯಾವಾಗಲೂ ಕಣ್ಣಲ್ಲಿ ಪಟ್ಟಂತ ಕಾವೇರಿ ನದಿಯೇ ಹರಿಯೋದು, ಆದ್ರೆ ಇವತ್ತು ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಮೇಡಮ್ ಅವರೇ? ಇದು ಧೈರ್ಯ ಅಲ್ಲ ಸಿದ್ದು ಅವರೇ, ತಾಳ್ಮೆ. ಜೀವನದಲ್ಲಿ ಎಷ್ಟೇ ಮಾತಾಡಿದ್ರು ಅಷ್ಟೇ ಮಾತಾಡದೆ ಇರೋದು ಮುಖ್ಯ ಆಗುತ್ತೆ. ಇಷ್ಟೊಂದು ದೃಷ್ಟಿ ಆಗ್ಬಿಟ್ಟಿದೆ. ಅವರಿಬ್ರು ಅಪ್ಪ ಅಮ್ಮ ಅನ್ನೋ ಗೌರವ ಇಲ್ಲದೆ ಬಾಯಿಗೆ ಬಂದಾಗ ಮಾತಾಡಿ ನಮ್ಮ ಮನಸ್ಸಿಗೆ ನೋವು ಮಾಡಿದ್ದಾರೆ. ಅದಕ್ಕೆ ಬುದ್ಧಿ ಕಲಿಸ್ಬೇಕಂತ ಹಾಕಿದ್ದೀನಿ. ನೀನೇನು ಮಾಡಿದೀಯ ಅಂತ ಕೇಸ್ ಹಾಕ್ಲಪ್ಪ. ಹೌದು, ಎಂಥ ಮಾತಂತ ಆಡ್ತೀಯ ವೆಂಕಿ? ಅವರಿಬ್ರು ಕೇವಲ ನನಗೆ ಮಕ್ಕಳು, ನೀನು ಆ ಭಗವಂತ ಕರುಣಿಸಿರೋ ಮಗ. ಅಪ್ಪ ನೀನು ಮಗ ಅಲ್ಲ ಅನ್ನೋ ಥರ ಯಾವ ಥರ ನಡ್ಕೊಂಡಿದ್ದೀವ ನಾವು? ಈ ಥರ ಯೋಚನೆ ಮಾಡೋಕ್ಕಾದ್ರೂ ನಿನಗೆ ಮನಸ್ಸು ಹೆಂಗೆ ಬಂತು? ಅವರಿಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸೋಕೆ ಅಂತ ಕೇಸ್ ಹಾಕಿರೋದು. ದುಡ್ಡೇ ಮುಖ್ಯ ಅಲ್ಲ, ಸಂಬಂಧಗಳು ಮುಖ್ಯ ಅಂತ ಗೊತ್ತಾಗ್ಲಿ ಅಂತ ಇವನ ಮೇಲೆ ಕೇಸ್ ಹಾಕಿಲ್ಲಂತೆ. ವೆಂಕಿ, ನೀನು ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ನನಗೂ ಅಪ್ಪನಿಗೂ ತುಂಬ ಬೇಜಾರಾಗುತ್ತೆ. ಆಮೇಲೆ ನಿನ್ನ ಜೊತೆ ನಾನು ಅಪ್ಪ ಮಾತಾಡಲ್ಲ. ಅವಳ ಜೊತೆನೂ ಮಾತಾಡಲ್ವಾ? ಓಹೋ, ಏನು ಬಹಳ ದೊಡ್ಡ ವ್ಯಕ್ತಿ, ಇವನ ಮೇಲೆ ಕೇಸ್ ಹಾಕಲ್ಲ ಅಂತ ಕೋಪ ಮಾಡ್ಕೊಳ್ಳಿ. ಆಯ್ತು, ಪೇಪರ್ ನೋಡು. ಹಿಂಗಲ್ಲ ಓದೋದು, ಹಿಂಗೆ